ಹಸ್ತ ಮೈಥುನವು ಗಂಡಸರಲ್ಲಿ ಒತ್ತಡವನ್ನು ನಿವಾರಿಸುವಂತಹ ಶಕ್ತಿಯನ್ನು ಹೊಂದಿದೆ. ನಮ್ಮ ದೇಹವು ಸುಗಮವಾಗಿ ಕಾರ್ಯನಿರ್ವಹಿಸಲು ಹಸ್ತ ಮೈಥುನವು ಸಹ ಅಗತ್ಯ. ಆದರೆ ಯಾವುದೇ ಆದರೂ ಕೂಡ ಒಂದು ಮಿತಿಯಲ್ಲಿ ನಡೆಯಬೇಕು. ಅತಿಯಾದರೆ ಅಮೃತವು ವಿಷವಾದಂತೆ ಅತಿಯಾದ ಹಸ್ತ ಮೈಥುನವು ನಮ್ಮ ದೇಹದ ಸಾಮಾನ್ಯ ಕಾರ್ಯವೈಖರಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಎಷ್ಟು ಪ್ರಮಾಣದ ಹಸ್ತ ಮೈಥುನವು ದೇಹಕ್ಕೆ ಒಳ್ಳೆಯದಲ್ಲ ಎಂದು ನಿರ್ಧರಿಸುವುದು ಒಮ್ಮೊಮ್ಮೆ ಗೊಂದಲವನ್ನುಂಟು ಮಾಡುವ ವಿಚಾರವಾಗಿದೆ. ಎಷ್ಟು ಬಾರಿ ಹಸ್ತ ಮೈಥುನ ಮಾಡಬಹುದು ಅಥವಾ ಒಂದು ದಿನಕ್ಕೆ ಎಷ್ಟು ಬಾರಿ ಹಸ್ತ ಮೈಥುನ ಮಾಡಿದರೆ ಒಳ್ಳೆಯದು ಎಂಬ ಪ್ರಸಿದ್ಧ ಪ್ರಶ್ನೆಗೆ ವೈದ್ಯಕೀಯ ವಿಜ್ಞಾನಿಗಳು ಹೇಳುವ ಉತ್ತರ ಒಂದೇ: ಗಂಡಸರು ವಾರದಲ್ಲಿ 3 ಅಥವಾ 4 ಬಾರಿಗಿಂತ ಹೆಚ್ಚಿಗೆ ಹಸ್ತ ಮೈಥುನ ಮಾಡಿಕೊಳ್ಳಬಾರದು. ಅತಿಯಾದ ಹಸ್ತ ಮೈಥುನವು ಹಲವಾರು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದರಿಂದ ದೇಹದಲ್ಲಿ ಹಲವು ತರಹದ ಬದಲಾವಣೆಗಳು ಆಗುತ್ತವೆ. ಹೆಚ್ಚಿನ ಪ್ರಮಾಣದ ಹಸ್ತ ಮೈಥುನವು ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಗೆ ಕಾರಣವಾಗುತ್ತದೆ. ಇಲ್ಲಿ ಹಾರ್ಮೋನುಗಳ ಬದಲಾವಣೆಯ ಪ್ರಮಾಣವು ವ್ಯಕ್ತಿಯು ಎಷ್ಟು ಬಾರಿ ಹಸ್ತ ಮೈಥುನ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ಅವಲಂಬಿಸಿ ನಿರ್ಧಾರವಾಗುತ್ತದೆ. ಇಲ್ಲಿ ನಾವು ಹಸ್ತ ಮೈಥುನದಿಂದ ಗಂಡಸರ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ನೋಡಿ ಗಂಡಸಿಗೆ ಚಟ ಇರಬಾರದು ಎಂದು ಹೇಳುತ್ತೆ ಒಂದು ಗಾದೆ. ಹಸ್ತ ಮೈಥುನ ಎನ್ನುವುದು ಕಲಿತರೆ ಅದು ಚಟವಾಗಿ ರೂಪುಗೊಳ್ಳುವ ಅಪಾಯವಿರುತ್ತದೆ. ಹೆಚ್ಚಿನ ಬಾರಿಗೆ ಇದನ್ನು ಮಾಡಿಕೊಳ್ಳುವವರು ಅದರ ಚಟಕ್ಕೆ ಬೀಳುತ್ತಾರೆ. ಇದು ಸಹ ಮಾದಕ ವ್ಯಸನದಂತೆಯೇ ಒಂದು ವ್ಯಸನ ಎಂದು ಇತ್ತೀಚಿನ ಪ್ರಸಿದ್ಧ ವೈದ್ಯಕೀಯ ಪತ್ರಿಕೆಗಳಲ್ಲಿ ಮೂಡಿಬಂದ ಸಂಶೋಧನೆಗಳು ದೃಢಪಡಿಸಿವೆ. ನರ ಸಂಬಂಧಿ ಸಮಸ್ಯೆಗಳು ಅಧಿಕ ಪ್ರಮಾಣದ ಹಸ್ತ ಮೈಥುನದಿಂದ ನರ ಸಂಬಂಧಿ ಸಮಸ್ಯೆಗಳು ಎದುರಾಗುತ್ತವೆ. ಅದರಲ್ಲೂ ವಯಸ್ಸಾದ ಗಂಡಸರು ಇದರಲ್ಲಿ ತೊಡಗಿಸಿಕೊಂಡಾಗ ಅವರಲ್ಲಿ ತೀವ್ರ ತರಹದ ನರ ಸಂಬಂಧಿ ಸಮಸ್ಯೆಗಳು ಕಂಡು ಬರುತ್ತವೆ. ಶೀಘ್ರ ವೀರ್ಯ ಸ್ಖಲನ ಅಧಿಕ ಪ್ರಮಾಣದ ಹಸ್ತ ಮೈಥುನವು ಶೀಘ್ರ ವೀರ್ಯ ಸ್ಖಲನದ ಜೊತೆಗೆ ತಳಕು ಹಾಕಿಕೊಂಡಿರುತ್ತದೆ. ಅತಿ ಹೆಚ್ಚು ಹಸ್ತ ಮೈಥುನ ಮಾಡಿಕೊಳ್ಳುವವರು ತಮ್ಮ ವೀರ್ಯವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ. ಪೇನಲ್ ನರವನ್ನು ಹೆಚ್ಚು ಬಾರಿಗೆ ಉದ್ರೇಕಗೊಳಿಸುವುದರಿಂದ ಈ ಸಮಸ್ಯೆಯು ತಲೆದೋರುತ್ತದೆ. ನಿಮಗೆ ನಿದ್ದೆಯ ಮಂಪರು ಸದಾ ಇರುವಂತೆ ಮಾಡುತ್ತದೆ. ನೀವು ಅಧಿಕ ಪ್ರಮಾಣದಲ್ಲಿ ಹಸ್ತ ಮೈಥುನದಲ್ಲಿ ತೊಡಗಿಸಿಕೊಂಡರೆ ಅದು ನಿಮ್ಮನ್ನು ನಿದ್ದೆಯ ಮಂಪರಿನಲ್ಲಿರುವಂತೆ ಮಾಡುತ್ತದೆ. ಏಕೆಂದರೆ ಹಸ್ತ ಮೈಥುನವು ಅಧಿಕವಾದಷ್ಟು ಮೆದುಳಿನಲ್ಲಿ ಅಧಿಕ ಪ್ರಮಾಣದ ಡೋಪಮೈನ್ ಬಿಡುಗಡೆಯಾಗುತ್ತದೆ. ಇದರಿಂದ ಮಂಪರು ಆವರಿಸುತ್ತದೆ. ಲೈಂಗಿಕತೆಯ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ. ಅಧಿಕ ಪ್ರಮಾಣದಲ್ಲಿ ಹಸ್ತ ಮೈಥುನದಲ್ಲಿ ತೊಡಗಿಸಿಕೊಳ್ಳುವವರು ಸ್ವಾಭಾವಿಕವಾದ ಲೈಂಗಿಕ ಜೀವನದಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಇವರಿಗೆ ಆ ಕಾಲ್ಪನಿಕ ಲೈಂಗಿಕ ಜೀವನವೇ ಇಷ್ಟವಾಗುತ್ತದೆ. ಜೊತೆಗೆ ಅಧಿಕ ಹಸ್ತ ಮೈಥುನವು ಗಂಡಸರ ದೇಹದಲ್ಲಿರುವ ಟೆಸ್ಟೋಸ್ಟೆರೋನ್ ಎಂಬ ಲೈಂಗಿಕತೆಗೆ ಸಂಬಂಧಿಸಿದ ಹಾರ್ಮೋನ್ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಈ ಸಮಸ್ಯೆ ಕಂಡು ಬರುತ್ತದೆ.